Hello everyone, welcome back to my channel Soumya Vlogs. ಆ್ಯಕ್ಚುಲಿ ಫುಲ್ ಲೆಂತ್ ವ್ಲಾಗ್ ಮಾಡಿ ತುಂಬ ದಿವಸ ಆಯಿತು. ಹಾಗಾಗಿ ಸ್ಯಾಟರ್ಡೇ ಒಂದು ಫುಲ್ ಲೆಂತ್ ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಂದ್ಕೊಂಡು ನೋಡಿದ್ರೆ 8 ಗಂಟೆ ಆಗಿಬಿಟ್ಟಿತ್ತು. ಯಾಕೆಂದರೆ ವೆದರ್ ಆ ಥರ ಇತ್ತು. ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಆ್ಯಂಡ್ ರಾತ್ರಿ ಕೂಡ ಫ್ರೈಡೇ ನೈಟು ತುಂಬ ಲೇಟಾಗಿ ಮಲಗಿದ್ವಿ. ಅಳಸಂದೆ ಕಾಳಿತ್ತಲ್ಲ ಅದನ್ನು ಇದು ಮಾಡ್ತಿದ್ವಿ, ಬೇಳೆ ಮಾಡ್ತಾ ತುಂಬ ಲೇಟ್ ಆಗಿಬಿಟ್ಟಿತ್ತು ಮಲಗಿದ್ದು ಕೂಡ. ಹಾಗಾಗಿ ಮೋಸ್ಟ್ಲಿ ಎಚ್ಚರ ಆಗಿಲ್ಲ. ನೋಡಿದ್ರೆ 8 ಗಂಟೆ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಬಾಗಿಲು ತೊಳೆದು ರಂಗೋಲಿ ಹಾಕ್ತಿದ್ದೆ. ಅಷ್ಟೊತ್ತಲ್ಲಿ ಮಕ್ಕಳು ಎದ್ದು ಬಂದರು. ಎದ್ದು ಬ್ರಷ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಹಾಲು ಕಾಯಿಸ್ಕೊಟ್ಟೆ. ಯೂಶ್ವಲಿ ಹಾಲು ಕೊಡಲ್ಲ ಬೆಳಗ್ಗೆನೆ. ತಿಂಡಿ ಎಷ್ಟಾದರೆ ಅಷ್ಟು ತಿಂಡಿನೇ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತೀನಿ. ಆದರೆ ನೈಟೇ ಎಷ್ಟಾದರೆ ಅಷ್ಟು ತೊಳೆದ್ಬಿಡ್ತೀನಿ. ಬಟ್ ಸ್ವಲ್ಪ ಊಟ ಆದಮೇಲೆ ತೊಳೆದಿರಲಿಲ್ಲ. ನಾಳೆ ರಜೆ ಅಲ್ವಾ ಹೇಗೆ ಅಂತ ಹೇಳ್ಬಿಟ್ಟು ತೊಳೆದಿರಲಿಲ್ಲ. ಅಂದ್ರೂ ಸಿಂಕಲ್ಲಿ ಪಾತ್ರೆ ಇದ್ದರೆ ನಮಗೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಒಂಥರ ಅನಿಸುತ್ತೆ. ಹಾಗಾಗಿ ಆ ಪಾತ್ರೆನೇ ತೊಳೆದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ವ್ಲಾಗ್ ಮಾಡೋ ಟೈಮಲ್ಲಿ ಚಿರುಗೆ ಕ್ಯಾಮ್ರಾ ಮುಂದೆ ಬರಬೇಕು ಅಂತ ಇಷ್ಟ. ಹಾಗಾಗಿ ಏನೋ ಒಂದು ಇಟ್ಕೊಂಡು ಕ್ಯಾಮ್ರಾ ಮುಂದೆ ಬರ್ತಾಳೆ. ಈಗಲೂ ಅಷ್ಟೇ ಕ್ಲೇಯಲ್ಲಿ ಒಂದು ಶಿವಲಿಂಗ ಮಾಡಿದ್ಲು, ಅದನ್ನು ತೋರ್ಸೋಕ್ಕೆ ಬಂದಿದ್ಲು. ಸೂಪರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಅವ್ರಿಗೇನೋ ಒಂಥರ ಖುಷಿ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಆಲ್ರೆಡಿ ಟೈಮ್ ಆಗಿತ್ತು, 9 ಗಂಟೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ತಿಂಡಿ ಮತ್ತು ಸಾರು ಏನು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸತಿ ಸಾರು ಮಾಡಿದೆ. ಸ್ವಲ್ಪ ದೋಸೆ ಇಟ್ಟಿತ್ತು, ಮಕ್ಕಳಿಗೆ ದೋಸೆ ಹಾಕ್ಕೊಟ್ಟು ನಮಗೆ ಮುದ್ದೆ ಮಾಡ್ಕೊಂಡಿದ್ವಿ. ಅವರೆಕಾಳು ಹಿದ್ಕಿದ ಬೇಳೆ ಸಾರಿಗಿಂತ ಅಲಸಂದೆ ಕಾಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಇದನ್ನು. ನಾನು ಇದ್ರದ್ದು ರೆಸಿಪಿನ 1 ಮಿನಿಟಲ್ಲಿ ಶೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಫುಲ್ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಮೆಂತ್ಯ, ಗಸಗಸೆ, ಚಕ್ಕೆ, ಲವಂಗ ಇವೆಲ್ಲನ ಡ್ರೈ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಚೂರೇ ಚೂರು ಪುದೀನ, ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ, ಒಂದು 4-5 ಹಾಕಿದ್ದೀನಿ. ಆಮೇಲೆ ಖಾರ ಪುಡಿ ಹಾಕೋಣ ಅಂತ ಹೇಳ್ಬಿಟ್ಟು, ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ಕಾಯಿ ತುರಿ ಇವಿಷ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೇ ನಾನು ಧನಿಯಾ ಪುಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ. ಒಣಮೆಣ್ಸಿನ್ಕಾಯಿ ಹಾಕಿದ್ನಲ್ಲ, ಹಾಗಾಗಿ ಅಚ್ಚ ಖಾರದ ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫಸ್ಟೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಗಸಗಸೆ, ಮೆಂತ್ಯ ಮತ್ತು ಚಕ್ಕೆ, ಲವಂಗ, ಅದನ್ನು ಸೇರಿಸಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಮತ್ತು ನಾವು ಹಿದ್ಕಿರ್ತೀವಲ್ಲ ಅಲಸಂದೆ ಕಾಳು ಮತ್ತು ಖಾರ 2 ಜೊತೆಗೇ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾರು ರೆಡಿ ಆಗುತ್ತೆ. ಈ ಸಾರು ದೋಸೆಗೆ, ಚಪಾತಿಗೆ, ಮುದ್ದೆ, ಅನ್ನ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಮತ್ತೆ ಸಾರು ಮಾಡಬೇಕು ಅಂತೇನಿರಲ್ವಲ್ಲ. ಹಾಗಾಗಿ ಬೆಳಗ್ಗೆನೇ ಸಾರು ಮಾಡಿಬಿಟ್ಟು ಮಧ್ಯಾಹ್ನ ಅನ್ನ ಮಾಡಿದ್ದೆ. ನೈಟ್ಗೆ ಚಪಾತಿ ಮಾಡ್ಕೊಂಡಿದ್ವಿ. ಈ ಬೇಳೆ ಬೇಗನೆ ಬೆಂದೋಗುತ್ತೆ. ಅವರೆಕಾಳು ಬೇಳೆ ಥರ ಅಲ್ಲ, ತುಂಬಾ ಬೇಗ ಬೆಂದೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೆತ್ತಗಾದ ತಕ್ಷಣ ತೆಗೆದಿಟ್ಕೊಂಡ್ಬಿಡ್ಬೇಕು. ತುಂಬ ಬೇಯಿಸೋಕೆ ಹೋಗ್ಬಾರ್ದು, ಸಾರು ಗಟ್ಟಿ ಆಗಿಬಿಡುತ್ತೆ. ನನಗೆ ಅವರೆಕಾಳು ಹಿದ್ಕಿದ ಬೇಳೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಕಷ್ಟ ಆದ್ರೂ ಇದನ್ನೇ ಮಾಡ್ತಿರ್ತೀನಿ. ಒಂದು ಸ್ವಲ್ಪ ಕಷ್ಟ ಇದು ಹಿದ್ಕೋದು ತುಂಬ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ. ನೈಟ್ ಟೈಮಲ್ಲಿ ಹೇಗೂ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಮಾಡಿಟ್ಕೊಂಡ್ರೆ ಬೇಳೆ ಈಸಿ ಆಗುತ್ತೆ. ನೀವು ಕೂಡ ಇದನ್ನು ಒಂದು ಸತಿ ಮಾಡಿಲ್ಲ ಅಂತಂದರೆ, ನಮ್ಮ ಕಡೆ ಇದು ಸಾಮಾನ್ಯವಾಗಿ ಮಾಡ್ತಾರೆ ಇದನ್ನು. ಸೊ ಹಾಗಾಗಿ ಇದು ರೆಸಿಪಿ ನಾನು ಶೇರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವು ಯಾರೆಲ್ಲ ನೋಡ್ತಿದ್ದೀರಾ ನನ್ನ ವ್ಲಾಗ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಆಲ್ರೆಡಿ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಸಮ್ಟೈಮ್ಸ್ ನಾನು ವ್ಯೂಸ್ ಬಂದಿಲ್ಲ ಮತ್ತು ಲೈಕ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ವಿಟ್ ಮಾಡ್ತಿದ್ದೆ, ಮಧ್ಯದಲ್ಲಿ ವೀಡಿಯೋಸ್ ಮಾಡೋದು ಬಿಡ್ತಿದ್ದೆ. ಬಟ್ ಕೆಲವೊಂದು ಜನ ನನಗೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಸೊ ಹಾಗಾಗಿ ನನಗೆ ಏನೋ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ನನಗೆ ಆಲ್ರೆಡಿ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಬಾಯ್.